ನಮಸ್ಕಾರ ಸ್ನೇಹಿತರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರ, ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡು ಗಿಲ್ಲಿ ಟಾಪ್ನಲ್ಲಿ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಬರ್ತಿದ್ದಂಗೆ ಸ್ಪೆಷಲ್ ಆದ ಒಂದು ಆಪರ್ಚುನಿಟಿ ಕೂಡ ಸಿಕ್ಕಿದೆ ಗಿಲ್ಲಿ ನಟನಿಗೆ. ಸೊ ಏನಿದು ನೋಡ್ಕೊಂಬರೋಣ ಬನ್ನಿ. ನೀವು ಕೂಡ ಗಿಲ್ಲಿ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಹೌದು, ಬಿಗ್ ಬಾಸ್ ಮನೆಯಲ್ಲಿ ವೀಕೆಂಡ್ ಶೋ ಭಾಳ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇದೆ. ಕಾರಣ ಇದು ಗಿಲ್ಲಿ ನಟನ ಕೈಯಲ್ಲಿ. ಏಕೆಂದರೆ ಗಿಲ್ಲಿಯ ಎಂಟರ್ಟೈನ್ಮೆಂಟ್ ಕಾಮಿಡಿ ಭಾಳ ಜನಕ್ಕೆ ಇಷ್ಟ ಆಗಿದೆ. ಹಾಗಾಗಿ ಗಿಲ್ಲಿಯ ಒಳ್ಳೆಯ ನಡತೆ, ಒಳ್ಳೆಯ ಮಾತು ಎಲ್ಲ ಕೂಡ ಅಭಿಮಾನಿಗಳಿಗೆ ಇಷ್ಟ ಆಗ್ತಾ ಇದೆ. ಬಿಗ್ ಬಾಸ್ 9 ಗಂಟೆ ಶೋ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಅಂತ ಕಾಯ್ತಿರುವಂತಹ ಅಭಿಮಾನಿಗಳಿಗೆ ಗಿಲ್ಲಿ ಸ್ಫೂರ್ತಿ ಆಗಿದ್ದಾರೆ. ಏಕೆಂದರೆ ಗಿಲ್ಲಿ ಮತ್ತು ಆತನ ಕಾಮಿಡಿಯನ್ನು ನೋಡಲಿಕ್ಕೆ ಹಲವಾರು ಜನ ಕೋಟಿ ಅಭಿಮಾನಿಗಳು ಅವನನ್ನು ಫಾಲೋ ಮಾಡ್ತಾ ಇದ್ದಾರೆ, ಆತನನ್ನು ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಒಂದೇ ದಿನಕ್ಕೆ ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡಂತಹ ಗಿಲ್ಲಿ ನಟನಿಗೆ ಬಿಗ್ ಬಾಸ್ ಕಡೆಯಿಂದ ಸ್ಪೆಷಲ್ ಆಫರನ್ನು ಕಿಚ್ಚ ಸುದೀಪ್ ಕೊಡಿಸಿದ್ದಾರೆ. ಹೌದು, ಗಿಲ್ಲಿ ನಟನಿಗೆ ಅತಿ ಹೆಚ್ಚು ಫಾಲೋವರ್ಸ್, ಅತಿ ಹೆಚ್ಚು ಸಪೋರ್ಟಿವಿಟಿ ಇನ್ನಷ್ಟು ಕೂಡ ಜಾಸ್ತಿ ಹಾಕಿರುವುದು ಕಾರಣ ಬಿಗ್ ಬಾಸ್ ಮನೆಯಲ್ಲಿ ಅವರು ಕೊಡ್ತಿರುವಂಥ ಎಂಟರ್ಟೈನ್ಮೆಂಟ್ ಹಾಗೆ ಅವರ ಒಳ್ಳೆಯತನ. ಸೊ ಇವೆಲ್ಲವನ್ನು ನೋಡಿ ಅಬ್ಸರ್ವ್ ಮಾಡಿದಂತಹ ಬಿಗ್ ಬಾಸ್ ಶೋ ಕಿಚ್ಚ ಸುದೀಪ್ ಇವತ್ತು ಡೈರೆಕ್ಟ್ ಫೈನಲ್ ಲಿಸ್ಟ್ಗೆ ಸೆಲೆಕ್ಟ್ ಮಾಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಿಲ್ಲಿ ನಟನ ಒಂದು ಗೆಲುವಿನ ಸಂಭ್ರಮವನ್ನು ಈಗಲೇ ಕೂಡ ಆನಂದಿಸ್ತಾ ಇದ್ದಾರೆ. ಸದ್ಯ ಈ ಒಂದು ವಿಚಾರವನ್ನು ಕೇಳಿ ಮನೆ ಮಂದಿಯೆಲ್ಲ ಶಾಕ್ ಆಗಿದ್ದಾರೆ. ಸೊ ಗಿಲ್ಲಿಯ ಟ್ಯಾಲೆಂಟ್ ಸೂಪರ್ ಆಗಿದೆ. ಎಷ್ಟೇ ಬಾಡಿ ದೇಹ ಬೆಳೆದ್ರೂ ಕೂಡ ಗಿಲ್ಲಿಯನ್ನು ಸೋಲಿಸಲಿಕ್ಕೆ ಯಾರ ಕೈಲೂ ಸಾಧ್ಯ ಆಗ್ತಾ ಇಲ್ಲ. ಸೂಪರ್ ಟ್ಯಾಲೆಂಟೆಡ್, ಒಳ್ಳೆಯ ಕಾಮಿಡಿಯನ್, ಒಳ್ಳೆಯ ಆಟ ಆಡುವಂಥ ಒಬ್ಬ ಸ್ಪರ್ಧಿ ಅಂತಲೇ ಹೇಳ್ಬೋದು. ನೀವು ಕೂಡ ಗಿಲ್ಲಿ ನಟ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಗಿಲ್ಲಿಯ ಬಗ್ಗೆ ಒಂದಿಷ್ಟು ಕಮೆಂಟನ್ನು ತಿಳಿಸಿ. ಹಾಗೆ ಗಿಲ್ಲಿ ನಟ ಗೆಲ್ಲಬೇಕು ಅನ್ನೋರು ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಗಿಲ್ಲಿ ನಟ ಅಭಿಮಾನಿಗಳು ತಪ್ಪದೆ ಮೊದಲು ಕಮೆಂಟನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.